ಈ ಕಾರ್ಯಕ್ರಮ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಗಳ ಮುಖಾಂತರವಾಗಿ ನಿರ್ಣಯಗಳನ್ನು ಕೂಡ ಘೋಷಣೆ ಮಾಡಿ ಈಗ ಮುಕ್ತಾಯ ಹಂತಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ಸಾಮಾನ್ಯವಾಗಿ ಸ್ವರ್ಣವಲ್ಲಿಯ ಮಹಾಪೂಜ್ಯರು ಯಾವುದಾದ್ರೂ ಒಂದು ಕಾರ್ಯವನ್ನು ಸಂಕಲ್ಪವನ್ನು ಮಾಡಿ ಕೈಗೆತ್ಕೊಂಡ್ರೆ ಅದು ಯಶಸ್ವಿ ಆಗಲಿಕ್ಕೆ ಆಗುವವರೆಗೂ ಬಿಡೋದಿಲ್ಲ ಅವರು. ಅಷ್ಟೊಂದು ಸತ್ಯ ಸಂಕಲ್ಪ ಆ ಪರಮ ಪೂಜ್ಯರಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಬಹುಶಃ ಶಿವಮೊಗ್ಗ ಜಿಲ್ಲೆ, ಕಾರವಾರ ಜಿಲ್ಲೆ, ಪರಮ ಪೂಜ್ಯರು ಮಾತನಾಡ್ತಾ ಹೇಳಿದರು, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ, ಶಿವಮೊಗ್ಗ ಜಿಲ್ಲೆದವರು ಅಂತ. ಆದರೂ ಎರಡು ಒಂದೇ, ಕೇವಲ ಒಂದು 4 ಕಿಲೋಮೀಟರ್ ವ್ಯತ್ಯಾಸದಲ್ಲಿ ಇದ್ದೇವೆ ನಾವು ನೀವು. ಅಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೀತಾ ಐತಿ. ಒಂದು 10-15 ವರ್ಷ ಹಿಂಭಾಗದಲ್ಲಿ ವರ್ಧಾ ನದಿಗೆ ಬ್ಯಾತ್ನಾಳ್ ಡ್ಯಾಮ್ ಅಂತಕ್ಕಂಥ ಒಂದು ಭೂತವನ್ನು ಬಿಟ್ಟಿದ್ರು, ಅಲ್ಲಿ ಡ್ಯಾಮ್ ಮಾಡಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಡೆಯ ಒಂದು ಸಂಸ್ಥಾನ ಮಟ್ಟದ ಒಂದು ಸಹಯೋಗದಲ್ಲಿ ಅಲ್ಲಿಯ ನಮ್ಮ ಜಿಲ್ಲೆ ಎಲ್ಲ ಮಠಾಧೀಶರನ್ನು ಸೇರಿಸಿ ಬೃಹತ್ತಾಗಿರ್ತಕ್ಕಂಥ ಇದೇ ರೀತಿ ಒಂದು ಸಮಾವೇಶ ಮಾಡಿತ್ತು. ಆಗಿನ ಸರ್ಕಾರ ಆ ಎಲ್ಲ ಸಮಾವೇಶದ ಮುಖಾಂತರವಾಗಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಬಂಗಾರಪ್ಪನವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಆ ಕಾರ್ಯವನ್ನು ಸ್ಥಗಿತ ಮಾಡಿದರು. ಯಾಕಂತಂದ್ರೆ ಅವತ್ತಂದೇಳಿ ಆ ಕಾರ್ಯ ಆಗಿದ್ರೆ ಇವತ್ತು ಸೊರಬ ತಾಲೂಕು ಮುಕ್ಕಾಲು ಭಾಗೆಲ್ಲ ಮುಳುಗಡೆ ಆಗ್ತಿತ್ತು, ನಾವೆಲ್ಲ ಮುಳುಗಡೆ ಪ್ರದೇಶದಲ್ಲಿ ಇರ್ತಿದ್ದೀವಿ. ಅಂಥ ಯೋಜನೆಯನ್ನು ಅವತ್ತಿನ ಜನಪ್ರತಿನಿಧಿಗಳು ಭಾಳಷ್ಟು ಸಹಕಾರದಿಂದ ಆ ಯೋಜನೆ ಇವತ್ತು ಕೈ ಬಿಟ್ಟಿದೆ. ಇವತ್ತು ಏನಾಗಿದೆ ಇಲ್ಲಿ ಅಂತಂದ್ರೆ, ಹಿಂದೆ ಗುರುಗಳಿದ್ದಾರೆ, ಮುಂದೆ ಗುರಿ ಇದೆ, ನಾವು ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ನಮ್ಮ ಸಂಸದರು, ಶಾಸಕರು ಉತ್ತಮವಾಗಿರ್ತಕ್ಕಂಥ ಭರವಸೆಗಳನ್ನು ಕೊಟ್ಟಾರೆ. ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಇಲ್ಲಿ ಆ ಎಲ್ಲ ಪಕ್ಷದವರು ಸಂಘಟನೆ ಇದ್ದಾಗ, ಆ ಪೂಜ್ಯರ ಒಂದು ಸತ್ಯ ಸಂಕಲ್ಪವಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಮನಸ್ಸು ತುಂಬ ಹೇಳ್ತಾ ಇದ್ದೇವೆ. ಇಲ್ಲಿ ಪಶ್ಚಿಮ ಘಟ್ಟದ ಹೋರಾಟದ ಬಗ್ಗೆ ನಮ್ಮ ಅನಂತ ಆಶೀಸರವರು ನಿರಂತರವಾಗಿರ್ತಕ್ಕಂಥ ಹೋರಾಟ ಅವ್ರದ್ದು. ಅವರು ನಮ್ಮ ಸಂಪರ್ಕ ಭಾಳ ವರ್ಷದಿಂದ ನಡೀತಾ ಇತ್ತದು. ಭಾಳಷ್ಟು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹೋರಾಟಗಾರರು. ಅವರ ಗುರುಗಳು ನಮ್ಮ ಸರಸ್ವತಿ ಸ್ವರ್ಣವಲ್ಲಿ ಮಹಾಪೂಜ್ಯರು. ಈ ಒಂದು ಸಂಘಟನೆ ಇದೆ, ಆ ಸಂಘಟನೆಗೆ ಒಂದು ಶಕ್ತಿ ತುಂಬಬೇಕಂತಂದ್ರೆ ಒಬ್ಬ ಕರ್ತೃ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯಲ್ಲಿ ಒಂದು ಸಮರ್ಥವಾಗಿರ್ತಕ್ಕಂಥ ಒಂದು ಅನುಷ್ಠಾನದ ಬಲ ಬೇಕು. ಆ ಅನುಷ್ಠಾನದ ಬಲ ಇದ್ದರೆ ಮಾತ್ರ ಇಷ್ಟೆಲ್ಲ ಜನಸಂಖ್ಯೆ ಜನಸ್ತೋಮ ಬರಲಿಕ್ಕೆ ಸಾಧ್ಯತೆ ಇದೆ. ನೀವೊಂದು ವಿಚಾರ ಮಾಡಿರಿ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಅವಾಗ ಭಾಳ ಜನ ಇರಲಿಲ್ಲ, ನಾವು ಬರೀ ಒಂದು 30 ಕೋಟಿ ಜನಸಂಖ್ಯೆ ಇದ್ದೀವಿ. ಒಬ್ಬ ಗಾಂಧೀಜಿ ಒಂದು ಕರೆ ಕೊಟ್ಟರೆ 30 ಕೋಟಿ ಜನಗಳು ಕೈ ಎತ್ತಾ ಇದ್ರು. ಇಲ್ಲಿ ಸ್ವರ್ಣವಲ್ಲಿ ಸ್ವಾಮೀಜಿಯವರು ಒಬ್ಬ ಕರೆ ಕೊಟ್ಟರೆ ಇಡೀ ಜಿಲ್ಲೆನೇ ಇವತ್ತು ಇಲ್ಲಿ ಬರ್ತೈತೆಪ್ಪ ಅಂತಂದ್ರೆ ಆ ಪೂಜ್ಯರಿರ್ತಕ್ಕಂಥ ಸತ್ಯ ಸಂಕಲ್ಪ ಎಂಥದೇ ಅಂತಕ್ಕಂಥನ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಈ ಕಾರ್ಯವನ್ನು ಇಲ್ಲಿಗೆ ಕೈ ಬಿಡಬೇಕು, ಯಾವುದೇ ರೀತಿ ಆಗಲಿಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅಂತಕ್ಕಂಥ ಈ ಸಂಸ್ಥೆ, ಈ ಸಂಘದ ಜೊತೆಗೆ, ಈ ನಿಮ್ಮೆಲ್ಲರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಮತ್ತು ಈಗಾಗಲೇ ಸಮಯ ಕೂಡ ಭಾಳಷ್ಟು ಆಗಿದೆ. ಇನ್ನೂ ಪರಮ ಪೂಜ್ಯರು ಆಶೀರ್ವಚನ ಇದೆ, ಇನ್ನೂ ಹಲವಾರು ವಿಷಯಗಳು ಚರ್ಚೆ ಆಗೋದಿದೆ. ಆ ಚರ್ಚೆಗೆ ಅವಕಾಶಗಳನ್ನು ಕೊಟ್ಟು ಯಾವುದೇ ರೀತಿ ಯೋಜನೆಗಳನ್ನು ಕೈ ಬಿಡಬೇಕು. ಇದು ಸಾತ್ವಿಕವಾಗಿರ್ತಕ್ಕಂಥ ಹೋರಾಟ, ತಾಮಸ ಹೋರಾಟಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಸಾತ್ವಿಕವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಕಿವಿ ಮುಟ್ಟತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡುವಂತಕ್ಕಂಥ ಮಾತೇಳಿ ನಮ್ಮಂದೆಡೆ ಮಾತು ವಿರಾಮ ಕೊಡ್ತಾ ಇದ್ದೇವೆ.